ನೀವು ನೋಡಿರಿಲ್ಲ, ಈ ದೇಶದೊಳಗೆ ಭಾಳ ರಾಜರು ರಾಜಮನೆತನಗಳು ಆಳೋಗ್ಯಾವಿಲ್ಲಲ್ಲ. ಕಿಂಗ್ ಆಫ್ ವಿಜಯನಗರ, ಕಿಂಗ್ ಆಫ್ ಮೈಸೂರು, ಕಿಂಗ್ ಆಫ್ ರಾಷ್ಟ್ರಕೂಟ, ಕಿಂಗ್ ಆಫ್ ಬಾದಾಮಿ ಚಾಲುಕ್ಯಾಸ್ ಕೇಳಿರಿ. ಭಾಳ ಮಂದಿ ಕಿಂಗ್ ಆಳ್ಯಾರ, ಆಳ್ದವ್ರು ಹೋಗ್ಯಾರ. ಯಾವ ಕಿಂಗ್ ರಾಜರು ಯಾವ ಕಿಂಗ್ಗಳು ಭೂಮಿ ಮೇಲೆ ಉಳಿದಿಲ್ಲ. ಆದರೆ ಇಬ್ಬರು ಕಿಂಗ್ ಮಾತ್ರ ಉಳಿದಾರಿಲ್ಲ. ಒಬ್ಬ ಸ್ಮೋಕಿಂಗ್, ಇನ್ನೊಂದು ಡ್ರಿಂಕಿಂಗ್. ಈ ಇಬ್ಬರು ಕಿಂಗ್ಗಳು ಹೋಗಿಲ್ಲ. ಮತ್ತು ಎಲ್ಲ ಕಿಂಗ್ಗಳಿಗೆ ಕಳಿಸಿದವರು ಈ ಕಿಂಗ್ಗಳು. ಯಾರ್ಯಾರು ಊರಾಗ ನಾ ಕಿಂಗ್ ಅಂತಿದ್ರು, ಆ ಕಿಂಗ್ಗಳಿಗೆ ಕಳಿಸಿದವರು ಕಿಂಗ್ ಇವರು. ಏನು, ಒಂದು ಸ್ಮೋಕಿಂಗ, ಇನ್ನೊಂದು ಡ್ರಿಂಕಿಂಗ್. ಏನದ ಸ್ಮೋಕಿಂಗ್ ಒಳಗೆ ಒಂದು ಸೊಟ್ಟು ಒಣ ಎಲಿ ಅದು. ಏನಿರ್ತೈತೆ ಅದು ಚುಟ್ಟದಾಗ? ಒಂದು ಒಣ ಎಲಿ ಅದು. ಅವ ಎಷ್ಟು ಅದಕ್ಕೆ ಆಕರ್ಷಣೆ ಆಗಿರ್ತಾನೆ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ, ಅವ್ರು ಬಿಡು, ಅದು ಕೋಡಿ ಟಿ ಬಿ ಆಗೈತಿ ನಿನಗೆ, ಡಾಕ್ಟ್ರ್ ಬಿಡು ಅಂದ. ಈಗ ನಿನಗೆ ಬಿಡ್ತೀನಿ ನೋಡ್ಬೇಕಂದ, ನೀನು ಬಿಡ್ತೀನಿ ಹೊರತು ಇದನ್ನು ಬಿಡೋದಿಲ್ಲ ನಾನು. ಅವು ಮಕ್ಕಳು ಮನ್ಯಾಗ ದೀಪಾವಳಿ ಬಂತಂದ್ರೆ ಮೇಲೆ ಆಕಾಶ ದೀಪ ಹಚ್ತಾರೆ ನೋಡ್ರಿ, ಆಕಾಶ ಪುಟ್ಟಿ ಅಂತ. ಮಕ್ಕಳು ಮನ್ಯಾಗ ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ. ಅಂದ್ರೆ ಯಾವ ದೇವರು ನಮಗೆ ಬೆಳಕು ಕೊಟ್ಟಾನೋ ಆ ದೇವನಿಗೊಂದು ಕೃತಜ್ಞತೆಯ ದೀಪ ಹಚ್ಚಿ ಮಕ್ಕಳ ಮೇಲೆ ಬಿಡ್ತಿರ್ತಾರೆ. ಮಕ್ಕಳು ಆಕಾಶಕ್ಕೆ ದೀಪ ಬಿಡ್ತಿರ್ತಾರೆ, ಇವ ಅವ್ರ ಮುಂದೆ ಕುಂತು ಆಕಾಶಕ್ಕೆ ಹೋಗಿ ಬಿಡ್ತಿರ್ತಾನೆ ಇವ ಚುಟ್ಟಸೆ. ಇವನಿಗೆ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಹೇಳ್ಬೇಕು ಸೇದಾದ ಒಂದು. ಅವು ಮಕ್ಕಳು ಆಡ್ತಿರ್ತಾವೆ ಮನ್ಯಾಗ, ಅಂಗಳದಾಗ ಆಡ್ತಿರ್ತಾರೆ. ಇವ ಅಲ್ಲಿ ಅವ್ರ ಗೆಳೆಯರ ಹತ್ರ ಒಂದು ಕಂಪನಿ ಇರ್ತಾವೆ, ಕಟ್ಟಿ ಮೇಲೆ ಚುಟ್ಟ ಸೇದ್ಕೊತ್ ಕುಂತಿರ್ತಾನೆ. ಅದು ಚುಟ್ಟ ಆರ್ತೈತಿ, ಕಡ್ಡಿ ಪೆಟ್ಟಿಗಿರೋದು. ಅವು ಮಗನಿಗೆ ಹೇಳ್ತಾನೆ, ತಗೋ ಅಲ್ಲಿ ಹಚ್ಕೊಂಬೋಗಿ ಚುಟ್ಟ ಹಚ್ಕೊಂಬ, ನಿಮ್ಮ ರೊಟ್ಟಿ ಮಾಡಕತ್ತೋಡು ಅಲ್ಲಿಗೆ. ಅವು ಹುಡುಗರು ಆಡ್ತಿರ್ತಾವೆ, ಯಾಕೆ ಕೇಳ್ತಾವ ಒಂದು ಮಾತು ಏನ್ರ. ಮತ್ತು ಅಪ್ಪ ಇಲ್ಲಾಂದ್ರೆ ಬೈತಾನೆ ಅಂತ ತಿಳ್ಕೊಂಡು ಅವ್ನು ಅಪ್ಪನ ಚುಟ್ಟ ತೊಗೊಂಡು ಹೋಗಿ ಅವ್ರ ಅವನ ಒಲಿಗೆ ಹಚ್ಚದ. ಅದು ಹಳೆ ಮನೆ ಎಲ್ಲ ದೂರ ಇರ್ತಾವೆ ನೋಡಿ, ಓಡಿ ಪಡಸಾಲಿಗೆ ಬರೋದ್ರಾಗ ಆರ್ತದ. ಮತ್ತು ಹೋಗಿ ಮತ್ತೆ ಅವನ ಆ ಒಲಿಗೆ ಮತ್ತೆ ಚುಟ್ಟ ಹಚ್ಚದ. ಮತ್ತು ಓಡಿ ಆಟಕ್ಕೆ ಹೋಗ್ಬೇಕಂತ ಪಡಸಾಲಿಗೆ ಬರೋದ್ರಾಗ ಚುಟ್ಟ ಆರ್ತ. ಮತ್ತು ಹೋಗಿ ಮತ್ತೆ ಅವನ ಒಲಿಗೆ ಹಚ್ಚದ, ತೊಗೊಂಡು ಪಡಸಾಲಿಗೆ ಬಂದು ಆರ್ಬೇಕಂತಿತ್ತು, ಆರ್ತೈತಿ ಬಾ ಅಂತ ಒಂದು ಜುರುಕಿ ಜಗದವ ತಂದು ಅವ್ರ ಅಪ್ಪಕ್ಕೆ ಕೊಟ್ಟ, ದೀಕ್ಷಾ ಕೊಟ್ಟವ. ಅವ್ರ ಅಪ್ಪ ಸೇರ್ಕೊಂತಂದಂತ, ಏನು ಬರೀ ಆಟ ಅಂತ ಹೋಗ್ತೀರಿ ನೀವು ಹುಡುಗರು, ಸ್ವಲ್ಪರ ಜೀವನ ಅಂದ್ರೆ ಏನಾರ ಗೊತ್ತೈತೆ ನಿಮಗೆ? ಅವ ಮಗ ಅಂದ, ಅಲ್ಲೇ ಪಡಸಾಲೆಗೆ ಗೊತ್ತಾಗೈತೆ ಹೇಳಿ ನನಗದ. ಜೀವನ ಅಂದ್ರೆ ಅಲ್ಲೇ ಗೊತ್ತಾಗೈತೆ ಪಡಸಾಲೆಗೆ, ಒಂದ ಜುರ್ಕೆಗೆ ಜೀವನ ಗೊತ್ತಾಗೈತೆ ನನಗೆ. ಏನು ಮಕ್ಕಳಿಗೆ ನಾವು ಏನು ಕಲಿಸ್ಬೇಕು, ಏನು ಕಲಿಸಬಾರ್ದು. ನೀನು ಚುಟ್ಟ ಸಿಗರೇಟ್ ಸೇದಿ ಮಕ್ಕಳಿಗೆ ಇದನ್ನು ಮಾಡಬೇಡ್ರಿ ಅಂತ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಟೆಲ್ ದೆಮ್. ನೀನು ಇದನ್ನು ಮಾಡಿ ನಿನ್ನ ಮಕ್ಕಳಿಗೆ ಇದನ್ನು ಮಾಡಬೇಡ್ರೋ, ಜೀವನ ಚಲೋ ಇಲ್ಲ ಅಂದ್ರೆ ಕೇಳ್ತಾರ ಅವ್ರು ಏನಾರ? ಸ್ಮೋಕಿಂಗ್ ಇದು, ಇನ್ನೊಂದು ಡ್ರಿಂಕಿಂಗ್ ಇದು. ಎಷ್ಟು ಮಗ ಅಪ್ಪಗ ಸಣ್ಣ ಮಗ ಬಿದ್ದು ಬೇಡ್ಕೊಂತೈತಿಯಪ್ಪ ಕುಡಿಯೋದು ಬಿಡುವೋ, ಎಷ್ಟು ಆರೋಗ್ಯ ಹಾಳು ಮಾಡ್ಕೊಂಡು. ಓಣ್ಯಾಗೆಲ್ಲ ನನಗೇನಂತಾರ ಅಂದ್ರೆ ಕುಡುಕನ ಮಗ ಅಂತ ಚುಚ್ಚಿ ಮಾತಾಡ್ತಾರಪ್ಪಾಜಿ. ಕುಡಿಬೇಡ ಅಂತ ಮಗ ಎಷ್ಟು ಸಲ ಅಪ್ಪನ ಬಿದ್ದು ಕೇಳಿಲ್ಲ. ಈಟದಿ ನನಗೆ ಹೇಳ್ತೀನಂತಿರ್ತ. ಅಲ್ಲ, ಮಗು ಈಟ ಇರ್ಬೋದು, ಚಿಮಣಿ ದೀಪ ಇಷ್ಟ ಇರ್ತೈತಿ, ಆದ್ರೆ ಬೆಳಕು ಭಾಳ ಇರ್ತೈತಿ. ಮಕ್ಕಳು ಈಟ ಇದ್ರು ಮಕ್ಕಳ ಮಾತು ಬೆಳಕಿದ್ದಂಗೆ ಕೇಳಬೇಕಾಗ್ತೈತಿ ಮನುಷ್ಯ.